ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಂದು ನನ್ನಂತ ಎಲ್ಲ ಹೌಸ್ ವೈಫ್ಗಳಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮನೇಲಿದ್ರೂ ಯಾವ ರೀತಿಯಾಗಿ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅನ್ನುವಂತಹ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಓಕೆ, ಇವಾಗ ಹೌಸ್ ವೈಫ್ ಅಂದ ತಕ್ಷಣ ಎಲ್ಲರಿಗೂ ಒಂದು ತಾತ್ಸಾರ ಮನೋಭಾವ ಇರುತ್ತೆ. ಏನು ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಾರೆ ಅನ್ನುವಂತಹ ಭಾವನೆ ಅವರ ಮನಸ್ಸಲ್ಲಿ ಮೂಡಿರುತ್ತೆ. ಸೊ ಹೌಸ್ ವೈಫ್ಗಳು ಕೂಡ ಯಾರಿಗಿಂತ ಏನು ಕಡಿಮೆ ಇಲ್ಲ. ಕೆಲಸ ಮಾಡೋರು ಹೊರಗೋಗಿ ದುಡಿತಾ ಇದ್ರೆ ಹೌಸ್ ವೈಫ್ಗಳು ಮನೇಲಿದ್ದೀನಿ ಮನೇಲಿರೋ ಎಲ್ಲರ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಎಲ್ಲರ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತಹ ಆಹಾರನ ಒದಗಿಸುತ್ತಾ ಮನೇನ ಅಚ್ಚುಕಟ್ಟಾಗಿ ನೋಡಿಕೊಂಡು ಎಲ್ಲರನ್ನು ಸಂಭಾಳಿಸ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರಲ್ಲ. ಸೊ ಅದು ಕೂಡ ಒಂದು ದೊಡ್ಡ ಕೆಲಸನೇ. ಸೊ ಅದಕ್ಕೋಸ್ಕರ ಹೌಸ್ ವೈಫ್ಗಳು ಕೂಡ ಯಾರಿಗಿಂತ ಏನು ಕಡಿಮೆ ಇಲ್ಲ. ಅಂತಹ ಹೌಸ್ ವೈಫ್ಗಳಿಗೆ ಇವತ್ತು ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಸೊ ಏನಕ್ಕಂತಂದರೆ ಕೆಲವೊಬ್ಬರಿಗೆ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದರೆ, ನಾನು ಹೊರಗಡೆ ಹೋದಾಗ ಮಾತ್ರ ಚೆನ್ನಾಗಿ ರೆಡಿ ಆಗಬೇಕು, ಹೊರಗಡೆ ಹೋದಾಗ ಮಾತ್ರ ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಒಂದು ಮನೋಭಾವನ ಬೆಳೆಸ್ಕೊಂಡಿರ್ತಾರೆ. ಸೊ ಅದು ತಪ್ಪು. ನೀವು ಮನೇಲಿದ್ರೂ ಕೂಡ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು, ಹಾಗೆಯೇ ಚೆನ್ನಾಗಿ ರೆಡಿ ಆಗಿರಬೇಕು. ಆವಾಗ ನಿಮ್ಮಲ್ಲೊಂದು ಕಾನ್ಫಿಡೆನ್ಸ್ ಅನ್ನೋದು ಒಂದು ಬಿಲ್ಡ್ ಆಗುತ್ತೆ. ಸೊ ಮನೇಲಿದ್ರೂ ಕೂಡ ಯಾವ ರೀತಿಯಾಗಿ ನೀವು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಇಂಪ್ರೂವ್ ಮಾಡ್ಕೋಬೇಕಾಗಿರೋದು ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸಿಂದನೇ ನಿಮ್ಮ ಒಂದು ವ್ಯಕ್ತಿತ್ವ ಪ್ರೆಸೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮೇಯ್ನ್ ಆಗಿ ನೀವು ಡ್ರೆಸ್ಸಿಗೆ ಗಮನ ಕೊಡಬೇಕು. ಓಕೆನಾ? ನೀವು ಡ್ರೆಸ್ನ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಡ್ರೆಸ್ ಮಾಡ್ಕೊಂಡಿ ಅಂತಂದರೆ ನೀವು ಮನೇಲಿದ್ರೂ ತುಂಬ ಸ್ಟೈಲಿಶ್ ಆಗಿ ತುಂಬ ಕ್ಲಾಸಿಯಾಗಿ ಕಾಣಿಸ್ಕೋಬಹುದು. ಇವಾಗ ಕೆಲವರು ಏನು ಮಾಡ್ತೀರಾ ಅಂತಂದರೆ, ಈಗ ಕೆಲವರು ತುಂಬ ಮನೇಲಿಯೂ ಕೂಡ ಜಾಸ್ತಿ ನೈಟಿನೇ ಹಾಕ್ಕೊಂಡಿರ್ತೀರಾ. ಸೊ ಫಸ್ಟ್ ಹೇಳ್ತೀನಿ, ನೈಟಿ ಹಾಕೋದನ್ನ ದಯವಿಟ್ಟು ನೀವು ಬಿಟ್ಬಿಡಿ. ನೈಟಿ ಹಾಕೊಂಡಾಗ ನೀವು ತುಂಬಾನೇ ಏಜ್ ಆಗಿರೋರ್ ತರ ಕಾಣಿಸ್ತೀರಾ, ಚೆನ್ನಾಗಿ ಕಾಣಿಸೋದಿಲ್ಲ. ನೀವು ಯಾವಾಗ್ಲೂ ನೈಟಿನೇ ಹಾಕೊಂಡಿರ್ತೀರಾ. ಕೆಲವೊಬ್ರು ಏನ್ ಮಾಡ್ತೀರಾ ಅಂತಂದ್ರೆ ಅದೇ ನೈಟಿನಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಬಿಡೋದಿಕ್ಕೆ ಹೋಗ್ತೀರಾ, ಹಾಗೆ ಸ್ಕೂಲಿಂದ ಪಿಕಪ್ ಮಾಡೋದಿಕ್ಕೆ ಹೋಗ್ತೀರಾ. ಇನ್ನು ಕೆಲವರು ತರಕಾರಿ ಏನಾದ್ರು ತರೋದಿಕ್ಕೆ ಇರ್ತೀರಾ. ಸೊ ಇನ್ನು ಕೆಲವರು ಯಾವ್ದಾದ್ರು ಮನೆಗಳಿಗೆ ಹೋಗ್ಬೇಕಂತಂದ್ರೆ ಅದೇ ನೈಟಿನಲ್ಲೇನೆ ಮೇಲೊಂದು ವೇಲ್ ಹಾಕೊಂಡು ಇಲ್ಲ ಅಂದ್ರೆ ಟವಲ್ ಹಾಕೊಂಡು ಹೋಗ್ತಾ ಇರ್ತೀರಾ. ಈ ಮಿಸ್ಟೇಕ್ ನ ನೀವು ಮಾಡೋದಿಕ್ಕೆ ಹೋಗ್ಬೇಡಿ. ಸೊ ಈ ತರ ಮಾಡೋದ್ರಿಂದ ನೀವು ನೈಟಿನ ಹಾಕೊಳ್ಳೋದ್ರಿಂದ ತುಂಬಾನೇ ಏಜ್ ಆಗಿರೋ ತರ ಕಾಣಿಸ್ತೀರಾ, ನೀವು ಸ್ಟೈಲಿಶ್ ಆಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ನೈಟಿ ಹಾಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡಿ ಗಾಯ್ಸ್. ನೈಟಿ ಇರೋದು ಓನ್ಲಿ ನೈಟ್ ಯೂಸ್ ಮಾಡೋದಕ್ಕೆ ಮಾತ್ರ. ಅದು ಹೆಸರಲ್ಲೇ ಇದೆ ನೈಟಿ ಅಂತ. ಸೊ ಅದು ನೈಟ್ ಯೂಸ್ ಮಾಡೋದಕ್ಕೆ ಮಾತ್ರ ಇರೋದು. ನೈಟಲ್ಲಿ ಮಲ್ಕೊಂಡಾಗ ಬಾಡಿಗೆ ಚೆನ್ನಾಗಿ, ಸ್ಕಿನ್ಗೆ ಚೆನ್ನಾಗಿ ಉಸಿರಾಟ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ನೈಟಿ ಅಂತ ಮಾಡಿರೋದು. ಸೊ ಮಲ್ಕೊಂಡಾಗ ಸ್ಕಿನ್ ಚೆನ್ನಾಗಿ ಉಸಿರಾಡಲಿ ಅಂತ ಹೇಳಿ ಫ್ರೀ ಆಗಿರೋ ಬಟ್ಟೆಗಳನ್ನು ಹಾಕ್ಕೋತಾರೆ. ಸೊ ಅದಕ್ಕೋಸ್ಕರ ನೈಟಿಗಳನ್ನು ಹಾಕ್ಕೋತಾ ಇರ್ತಾರೆ. ನೀವು ಡೇ ಎಲ್ಲ ನೈಟಿ ಹಾಕ್ಕೊಂಡು ಓಡಾಡ್ತಾ ಇದ್ರೆ ಅದು ಸ್ಟೈಲಿಶ್ ಆಗಿ ಕಾಣಿಸುತ್ತಾ ಹೇಳಿ? ಅದಕ್ಕೋಸ್ಕರ ನಾನು ನಿಮಗೆ ಫಸ್ಟ್ ಹೇಳೋದೇನಂತಂದ್ರೆ, ನೈಟಿ ಹಾಕೊಳ್ಳೋದನ್ನ ಫಸ್ಟ್ ಬಿಟ್ಬಿಡಿ. ಓಕೆನಾ? ನೀವು ಬೇರೆ ಡ್ರೆಸ್ಗಳು ತಗೊಳ್ಳೋ ಅವಶ್ಯಕತೆನೇ ಇರೋದಿಲ್ವಲ್ಲ. ಸೊ ನೀವು ಒಂದು ಡಜನ್ ನೈಟಿ ತಗೊಂಡು ಇಟ್ಕೊಂಡ್ರೆ ಸಾಕು, ಅದನ್ನೇ ಹಾಕೋತಾ ಇರ್ಬೋದಲ್ಲ. ಸೊ ಬೇಡ, ನೈಟಿ ಹಾಕೊಳ್ಳೋದೇ ಬೇಡ. ಡೇ ಟೈಮಲ್ಲಿ ನೀವು ನೈಟಿನ ವೇರ್ ಮಾಡೋದಕ್ಕೇನೆ ಹೋಗಬೇಡಿ. ನೀವು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದ್ರಿ ಅಂದರೆ ನೈಟಿನ ವೇರ್ ಮಾಡಬೇಡಿ. ಇವಾಗ ಕುರ್ತಾಗಳಾಕಿ, ಟಾಪ್ಸ್, ಲೆಗ್ಗಿನ್ಸ್, ಪ್ಯಾಂಟ್ಸ್ಗಳನ್ನು ಹಾಕಿ, ಆ್ಯಂಕಲ್ ಲೆಂತ್ ಪ್ಯಾಂಟ್ಸ್ಗಳನ್ನ ಹಾಕಿ, ಆ್ಯಂಕಲ್ ಲೆಂತ್ ಪ್ಯಾಂಟ್ಗಳನ್ನು ಹಾಕ್ಕೊಳ್ಳಿ. ಇವಾಗ ಸ್ಟ್ರೈಟ್ ಪ್ಯಾಂಟ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ. ಸ್ಟ್ರೈಟ್ ಪ್ಯಾಂಟ್ ಕುರ್ತಾಸ್ಗಳನ್ನು ವೇರ್ ಮಾಡ್ತಾ ಇರಿ. ಸೊ ಈ ಥರ ಡ್ರೆಸ್ಗಳನ್ನು ಹಾಕೋದ್ರಿಂದನೂ ನೀವು ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ಹಾಗೇನೆ ತುಂಬ ಲೂಸ್ ಆಗಿರೋ ಡ್ರೆಸ್ಗಳನ್ನು ಕೂಡ ವೇರ್ ಮಾಡಬೇಡಿ, ಹಾಗೆ ತುಂಬಾನೇ ಟೈಟ್ ಆಗಿರೋ ಡ್ರೆಸ್ಗಳನ್ನು ಕೂಡ ವೇರ್ ಮಾಡಬೇಡಿ. ನಿಮ್ಮ ಬಾಡಿಗೆ ಕಂಫರ್ಟಬಲ್ ಆಗೋ ರೀತಿ ನೀವು ಡ್ರೆಸ್ಗಳನ್ನು ವೇರ್ ಮಾಡಿ, ಅವಾಗ ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ಮೇಯ್ನ್ ಆಗಿ ಕಲರ್, ತುಂಬಾನೇ ಸ್ವಲ್ಪ ಡಾರ್ಕ್ ಕಲರ್ನ ಜಾಸ್ತಿ ವೇರ್ ಮಾಡಿ ಗೈಸ್. ಅವಾಗ ಕಪ್ಪಿದ್ರೂ ಕೂಡ ನೀವು ಬ್ರೈಟ್ ಆಗಿ ಕಾಣಿಸ್ತೀರಾ, ನೀವು ಡಾರ್ಕ್ ಕಲರ್ ಬಟ್ಟೆಗಳನ್ನು ಹಾಕೋದ್ರಿಂದ. ಆಮೇಲೆ ಒಂದು ಐರನ್ ಆಗಿರುವಂತಹ ಹಾಗೇನೆ ನೀಟಾಗಿರುವಂತಹ ಬಟ್ಟೆಗಳನ್ನು ವೇರ್ ಮಾಡ್ತಾ ಇರಿ. ಅವಾಗ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ.
ನೀವು ನೈಟಿ ಹಾಕೊಂಡು ತುರ್ಬಾ ಕಟ್ಕೊಂಡು ಓಡಾಡ್ತಾ ಇದ್ರೆ ಅದು ಸ್ಟೈಲಿಶ್ ಅಂತ ಅನ್ಸತ್ತಾ ಹೇಳಿ? ನೀವು ಕನ್ನಡಿ ಮುಂದೆ ನಿಂತಾಗ ನಿಮ್ಮ ಮುಖದಲ್ಲೇನೆ ಸ್ಮೈಲ್ ಬರಬೇಕು, ಒಂದು ಕಾನ್ಫಿಡೆನ್ಸ್ ಬರಬೇಕು. ಓಕೆ, ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ನೀವು ನೈಟಿ ಹಾಕ್ಕೊಂಡು ಒಂದು ತುರ್ಬನ ಕಟ್ಕೊಂಡು ಕನ್ನಡಿ ಮುಂದೆ ನಿಂತರೆ ಯಾವ ಥರ ಕಾಣಿಸ್ಬೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸಲ್ಲ, ಹಾಗೇನೆ ಸ್ಟೈಲಿಶ್ ಆಗಿ ಕೂಡ ಕಾಣಿಸಲ್ಲ. ಓಕೆನಾ? ಅದಕ್ಕೋಸ್ಕರ ನೀವು ಮೇಯ್ನ್ ಆಗಿ ನೀವು ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೋಬೇಕು, ನೀವು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತಂದರೆ. ಇಲ್ಲ ನಾವು ಮನೆಯಲ್ಲಿ ಟೀ ಶರ್ಟ್ಸ್ ಅಥವಾ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಸ್ಗಳನ್ನ ಹಾಕ್ತೀವಿ ಅಂತಂದರೆ ಓಕೆ, ಅದನ್ನು ಕೂಡ ವೇರ್ ಮಾಡಿ. ಬಟ್ ತುಂಬಾನೇ ಮಾಸಿ ಹೋಗಿರುವಂತಹ ಬಟ್ಟೆಗಳನ್ನು ನೀವು ವೇರ್ ಮಾಡಬೇಡಿ, ಅದು ಸ್ಟೈಲಿಶ್ ಆಗಿ ಕಾಣಿಸೋದಿಲ್ಲ, ಕೆಟ್ಟದಾಗಿ ಕಾಣಿಸುತ್ತೆ. ಸೊ ನೀವು ಕಡಿಮೆ ರೇಟಿನ ಬಟ್ಟೆಗಳಾದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿರೋ ಬಟ್ಟೆಗಳನ್ನು ವೇರ್ ಮಾಡಿ. ಸ್ವಲ್ಪ ಡಾರ್ಕ್ ಆಗಿರೋ ಬಟ್ಟೆಗಳನ್ನೇ ವೇರ್ ಮಾಡಿ, ಆವಾಗ ಲುಕ್ ಸ್ಟೈಲಿಶ್ ಆಗಿರುತ್ತೆ. ಅಥವಾ ಕೆಲವರು ಮನೆಯಲ್ಲಿ ಡೈಲಿನೂ ಸೀರೆನ ವೇರ್ ಮಾಡ್ತಾ ಇರ್ತಾರೆ. ಓಕೆ, ಸೀರೆ ವೇರ್ ಮಾಡುವಂತಹವರು ನೀಟಾಗಿ ಸೀರೆನ ಉಟ್ಕೊಳ್ಳಿ, ಹಾಗೇನೆ ಪಿನ್ ಮಾಡ್ಕೊಂಡೇನೆ ನೀವು ಸೀರೆನ ವೇರ್ ಮಾಡಿ, ಅವಾಗ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ನಮ್ಮ ಅಜ್ಜಿರೆಲ್ಲ ಉಟ್ಕೋತಾ ಇದ್ರು, ಹಾಗೇನೆ ಸೆರಗ್ನ ಹಾಕೊಂಡ್ಬಿಟ್ಟು ಸೊಂಟಕ್ಕೆ ಸಿಗಿಸ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ರು. ಆ ಥರ ನೀವು ತಪ್ಪನ್ನ ಮಾಡ್ತಾ ಇದ್ರಿ ಅಂದರೆ ಅದು ಸ್ಟೈಲಿಶ್ ಆಗಿ ಕಾಣಿಸೋದಿಲ್ಲ. ಯಾರಾದರೂ ಮನೆಗೆ ಬಂದಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ಓಕೆ, ನಾನು ಸಡನ್ ಆಗಿ ಹೋಗಿ ಅವ್ರ ಮುಂದೆ ಕಾನ್ಫಿಡೆನ್ಸ್ ಆಗಿ ನಿಂತ್ಕೋತೀನಿ, ಕಾನ್ಫಿಡೆನ್ಸ್ ಆಗಿ ಮಾತಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮ್ಮಲ್ಲಿ ಇರಬೇಕು. ಆ ಥರ ನೀವು ಡೈಲಿ ರೆಡಿ ಆಗಿರಬೇಕು. ನಿಮಗೆ ಯಾವುದೇ ರೀತಿಯಾದಂತಹ ಮುಜುಗರ ಆಗಬಾರ್ದು ಯಾರಾದರೂ ಬಂದಾಗ. ನೀವು ನೈಟಿ ಹಾಕ್ಕೊಂಡಿದ್ರೆ ಅಥವಾ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ಲ ಅಂತಂದರೆ ಮುಜುಗರ ಆಗೇ ಆಗುತ್ತೆ ಯಾರಾದರೂ ಸಡನ್ ಆಗಿ ಮನೆಗೆ ಬಂದಾಗ, ಅಲ್ವಾ? ಸೊ ಅದಕ್ಕೋಸ್ಕರ ನೀವು ಡ್ರೆಸ್ಸಿಂಗ್ ಸೆನ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನೆಕ್ಸ್ಟ್, ಹೇರ್ ಸ್ಟೈಲ್. ಕೆಲವೊಬ್ರು ಏನು ಮಾಡ್ತೀರಾ ಅಂತಂದರೆ ಹೊರಗೆ ಹೋಗುವಾಗ ಮಾತ್ರ ತಲೆ ಬಾಚ್ಕೋತಾ ಇರ್ತೀರಾ, ಮನೇಲಿದ್ದಾಗ ಆ ತಲೆ ಬಾಚ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ಒಂದು ತುರುಬ್ನ ಕಟ್ಕೊಂಡು ಬಿಟ್ಬಿಟ್ಟಿರ್ತೀರಾ. ಸೊ ಅದು ಮಾಡೋ ನೀವು ಮೇಯ್ನ್ ಮಿಸ್ಟೇಕ್. ಸೊ ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಹೇರ್ ಸ್ಟೈಲ್ ಕೂಡ ತುಂಬಾ ಮುಖ್ಯ. ನೀವು ಕೋಮ್ ಮಾಡ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆದಮೇಲೆ ತಲೆ ಬಾಚ್ಕೊಂಡು ನೀಟಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಅಥವಾ ಜಡೆ ಹಾಕೋತೀರಾ, ನಿಮ್ಮ ಕೂದಲು ತುಂಬ ಚೆನ್ನಾಗಿದೆಯಾ, ದಪ್ಪವಾಗಿದೆಯಾ, ಜಡೆ ಹಾಕೊಳ್ಳಿ, ಅವಾಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಅಥವಾ ಒಂದು ಬನ್ ಹಾಕಿ ಅಥವಾ ಒಂದು ಬ್ಯಾಂಡ್ ಹಾಕಿ ಬಿಟ್ಬಿಡಿ. ಇಲ್ಲ ಅಂತಂದರೆ ನೀವು ಇಲ್ಲ ನನಗೆ ಕೂದಲ ಬಿಟ್ಟಿರೋಕ್ಕೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಮನೆಯಲ್ಲಿ ಅಂತ ಹೇಳೋದಾದರೆ ಹಾಗೇನೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಒಂದು ಕ್ಲಿಪ್ನ ಹಾಕ್ಕೊಳ್ಳಿ. ಆವಾಗೂ ಕೂಡ ನಿಮ್ಮ ಲುಕ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನೀವು ಕೂದಲನ್ನ ಆಗಿ ಕೆದರ್ಕೊಂಡು ಒಂದು ತುರುಬ್ನ ಕಟ್ಟಿ ಬಿಟ್ಟಿದ್ರಿ ಅಂತಂದರೆ ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ, ನೀವು ಸ್ಟೈಲಿಶ್ ಆಗಿ ಕಾಣಿಸೋದಿಲ್ಲ. ಸೊ ಅದಕ್ಕೋಸ್ಕರ ಹೇರ್ ಸ್ಟೈಲ್ ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೇನೆ ನೀವು ಏರ್ ಕೇರ್ನ ಮಾಡಬೇಕು. ನಿಮ್ಮ ಕೂದಲು ಎಷ್ಟು ಚೆನ್ನಾಗಿರುತ್ತೋ ನೀವು ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅದಕ್ಕೋಸ್ಕರ ಏರ್ ಕೇರ್ನ ಮಾಡಿ, ಎಣ್ಣೆ ಹಚ್ಚಿ, ಇಲ್ಲಾಂದರೆ ನ್ಯಾಚುರಲ್ ಆಗಿ ಮೆಹಂದಿ ಸೊಪ್ಪು ಸಿಗುತ್ತೆ ನಿಮಗೆ ಅಂತಂದರೆ ಮೆಹಂದಿ ಸೊಪ್ಪನ್ನ ಹಚ್ತಾ ಇರಿ. ಯಾಕೆ, ಕಲರ್ ಕೂದಲು ವೈಟ್ ಆಗಿದ್ರೆ ಮಾತ್ರ ನೀವು ಕಲರ್ ಮಾಡಬೇಕು ಅಂತ ಏನಿಲ್ಲ, ಕೂದಲು ಶೈನಿಂಗ್ ಆಗಿ ಕಾಣಿಸ್ಬೇಕು ಅಂದ್ರೂ ಕೂಡ ನೀವು ಕಲರ್ ಮಾಡಬಹುದು. ಸೊ ಕೂದಲಿಗೆ ಎಣ್ಣೆ ಪ್ಯಾಕ್ನ ಹಚ್ತಾ ಇರಿ, ಅಥವಾ ಮೆಹಂದಿ ನ್ಯಾಚುರಲ್ ಮೆಹಂದಿ ಸೊಪ್ಪನ್ನ ಯೂಸ್ ಮಾಡಿ ಏರ್ ಕೇರ್ನ ಮಾಡಿ, ಅವಾಗ ಕೂದಲನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅದರಿಂದನೂ ನೀವು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ಓಕೆನಾ? ನೆಕ್ಸ್ಟ್, ಸ್ಕಿನ್ ಕೇರ್. ನೀವು ಎಷ್ಟೇ ಬ್ಯುಸಿಯಾಗಿರಿ, ಎಷ್ಟೇ ಕೆಲಸ ಮಾಡ್ತಾ ಇರಿ, ನೀವು ಸ್ಕಿನ್ ಕೇರ್ ಮಾಡೋದನ್ನ ಮಾತ್ರ ಬಿಡೋದಕ್ಕೆ ಹೋಗ್ಬೇಡಿ. ನೀವು ವೀಕ್ಲಿ 1 ಟೈಮ್ ಆದರೂ ನಿಮ್ಮ ಸ್ಕಿನ್ ಕೇರ್ ಮಾಡ್ತಾ ಇರಿ. ನೀವು ಪಾರ್ಲರ್ಗೆ ಹೋಗಿ ಸ್ಕಿನ್ ಕೇರ್ ಮಾಡಬೇಕು ಅಂತ ಏನಿಲ್ಲ, ನೀವು ಮನೆಯಲ್ಲಿನೇ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿ ಸ್ಕಿನ್ ಕೇರ್ ಮಾಡಬಹುದು. ನಾನು ತುಂಬ ಹೋಮ್ ರೆಮಿಡೀಸ್ ಸ್ಕಿನ್ ಕೇರ್ಗೆ ಪ್ಯಾಕ್ಗಳನ್ನು ಹೇಳಿದ್ದೀನಿ. ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡಿದ್ರಿ ಅಂತ ಅಂದರೆ ನೀವು ನ್ಯಾಚುರಲ್ ಆಗಿ ಗ್ಲೋ ಆಗ್ಬೋದು. ಅಥವಾ ನಿಮಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಪಿಂಪಲ್ಸ್, ಕಲೆಗಳು, ಬ್ಲ್ಯಾಕ್ ಹೆಡ್ಸ್, ಈ ಥರ ಯಾವುದಾದ್ರೂ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವು ಅದರಿಂದ ದೂರ ಆಗ್ಬೋದು. ನಿಮ್ಮ ಸ್ಕಿನ್ನನ್ನು ನೀವು ಆರೋಗ್ಯವಾಗಿ ಇಟ್ಕೋಬೋದು. ಆವಾಗ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ನಿಮಗೆ ಖುಷಿ ಆಗುತ್ತೆ. ನೀವು ನಿಮ್ಮ ಕನ್ನಡಿ ಮುಂದೆ ನಿಂತಾಗ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಬರುತ್ತೆ. ನೆಕ್ಸ್ಟ್, ನೀವು ಮನೆಯಲ್ಲಿದ್ದರೂ ಕೂಡ ಒಂದು ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳಿ. ಮೇಕಪ್ ಅಂದ ತಕ್ಷಣ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ, ಒಂದು ಫೌಂಡೇಶನ್, ಕಾಜಲ್, ಮಸ್ಕರಾ, ಲಿಪ್ಸ್ಟಿಕ್ ಅಂತ. ಇದೇ ಅಷ್ಟೇ ಅಲ್ಲ ಮೇಕಪ್ ಅಂತಂದರೆ. ಮನೇಲಿದ್ದಾಗ ಇವೆಲ್ಲವನ್ನೂ ಹಚ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ.
ಒಂದು ಸಿಂಪಲ್ ಆಗಿ ಒಂದು ಕ್ರೀಮ್ನ ಹಚ್ಕೊಳ್ಳಿ, ಇಲ್ಲಾಂದ್ರೆ ಒಂದು ಮಾಯಿಶ್ಚರೈಸರ್ನ ಹಚ್ಕೊಳ್ಳಿ. ಅಥವಾ ನೀವು ಲಿಪ್ಸ್ಟಿಕ್ ಅಂತೂ ಹಚ್ಚೋದಕ್ಕೆ ಹೋಗ್ಬೇಡಿ. ಡೈಲಿ ಲಿಪ್ಸ್ಟಿಕ್ ಹಚ್ಚೋ ಅವಶ್ಯಕತೆ ಇಲ್ಲ, ಅದು ಸೈಡ್ ಎಫೆಕ್ಟ್ ಕೂಡ ಇರುತ್ತೆ ಡೈಲಿ ಹಚ್ಚೋದ್ರಿಂದ. ಅದಕ್ಕೋಸ್ಕರ ನೀವು ಒಂದು ಲಿಪ್ ಬಾಮನ್ನ ಹಚ್ಚಿ. ಲಿಪ್ ಬಾಮನ್ನ ಹಚ್ಚೋದ್ರಿಂದ ಕೂಡ ನಿಮ್ಮ ಲಿಪ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ಕೂಡ ತುಂಬಾನೇ ಸ್ಟೈಲಿಶ್ ಆಗಿ ಕಾಣಿಸ್ತೀರಾ. ನೆಕ್ಸ್ಟ್, ಜ್ಯುವೆಲ್ರಿ. ನೀವು ಮನೇಲಿದ್ದಾಗ ತುಂಬ ಹಾರ್ಡ್ ಆಗಿರೋ ಜ್ಯುವೆಲ್ರಿ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಸಿಂಪಲ್ ಆಗಿ ಒಂದು ಮಾಂಗಲ್ಯ ಚೈನ್ ಹಾಕಿದ್ರೆ ಓಕೆ. ಹಾಗೆಯೇ ಸಿಂಪಲ್ ಆಗಿರೋ ಕಾಲ್ಗೆಜ್ಜೆನ ಹಾಕ್ಕೊಳ್ಳಿ. ತುಂಬಾ ಗ್ರ್ಯಾಂಡ್ ಆಗಿರೋ ಜ್ಯುವೆಲ್ಸ್ನ ನೀವು ಮನೇಲಿದ್ದಾಗ ವೇರ್ ಮಾಡೋದಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ತುಂಬ ಗ್ರ್ಯಾಂಡ್ ಆಗಿ ನೀವು ಜ್ಯುವೆಲ್ಸ್ನ ಹಾಕ್ಕೊಂಡ್ರಿ ಅಂತಂದರೆ ಅದು ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ. ಟ್ರೆಡಿಷ್ನಲ್ ಆಗಿರೋದೇನೆ ಬೇರೆ, ಸ್ಟೈಲಿಶ್ ಆಗಿರೋದೇನೆ ಬೇರೆ. ಓಕೆನಾ? ಅದಕ್ಕೋಸ್ಕರ ನೀವು ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತಂದರೆ ತುಂಬ ಸಿಂಪಲ್ ಆಗಿ ಜ್ಯುವೆಲ್ರಿನ ಹಾಕ್ಕೊಳ್ಳಿ. ಇಯರಿಂಗು ಕೂಡ ತುಂಬ ಸಿಂಪಲ್ ಆಗಿರಲಿ. ಸೊ ನಾನು ಈ ಥರ ಇಯರಿಂಗ್ಸ್ನ ಇಟ್ಕೊಂಡಿದ್ದೀನಿ ಅಂದರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೋಸ್ಕರ ಈ ಥರ ಇಯರಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ನಾನು ಕೂಡ ಮನೆಯಲ್ಲಿ ತುಂಬ ಸಿಂಪಲ್ ಇಯರಿಂಗ್ಸ್ನೇ ಹಾಕ್ಕೊಳ್ಳೋದು. ಸೊ ಬಳೆಗಳನ್ನ ಒಂದು 2-3 ಇಟ್ಕೊಳ್ಳಿ ಸಾಕು. ತುಂಬ ಜಾಸ್ತಿ ಇಟ್ಕೊಂಡ್ರೆ ಅದು ಒಂಥರ ಹಬ್ಬದ ಥರ ಇರುತ್ತೆ, ಅದು ತುಂಬ ಟ್ರೆಡಿಷ್ನಲ್ ಆಗಿರುತ್ತೆ. ಟ್ರೆಡಿಷ್ನಲ್ ಆಗಿರೋದೇ ಬೇರೆ. ಕೆಲವೊಬ್ರು ಡೈಲಿ ಟ್ರೆಡಿಷ್ನಲ್ ಆಗಿರ್ತಾರೆ, ಅದು ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಥರ ಟ್ರೆಡಿಷ್ನಲ್ ಆಗಿರೋದೇ ಬೇರೆ. ಸ್ಟೈಲಿಶ್ ಆಗಿರಬೇಕು ಅಂತಂದ್ರೆ ಒಂದು ಸಿಂಪಲ್ ಆಗಿ ನೀವು ಬಳೆಗಳನ್ನು ಹಾಕೊಳ್ಳಿ. ಓಕೆ, ನೆಕ್ಸ್ಟು ಹೀಲ್ ಕ್ರ್ಯಾಕ್ಸ್ ಆಗಿರುತ್ತೆ, ಅದರಲ್ಲೇನೇ ಹಾಗೆ ಇದ್ದು ಬಿಡ್ತೀರಾ. ನೀವು ಹೀಲ್ ಕ್ರ್ಯಾಕ್ಸ್ ಹಾಕಿದ್ರೆ ಫಸ್ಟ್ ಅದಕ್ಕೆ ಟ್ರೀಟ್ಮೆಂಟ್ನ ಮಾಡ್ಕೊಳ್ಳಿ. ಹಲವಾರು ಕ್ರ್ಯಾಕ್ಸ್ ಕ್ರೀಮ್ಗಳು ಬರ್ತಾ ಇರುತ್ತೆ, ಅದನ್ನ ಮಾಡ್ಕೊಳ್ಳಿ. ಇಲ್ಲ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳಿ. ಅಥವಾ ಸ್ನಾನ ಮಾಡುವಾಗ ಒಂದು 10 ಮಿನಿಟ್ಸ್ ನೀವು ಬಿಸಿನೀರಲ್ಲಿ ಕಾಲಿಟ್ಕೊಂಡು ಕೂತ್ಕೊಳ್ಳಿ. ಆವಾಗ ನಿಮ್ಮ ಪಾದಗಳು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತೆ. ಆವಾಗ ನಿಮ್ಮಲ್ಲಿ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಯಾರಾದ್ರೂ ನೋಡಿದಾಗ ಮುಜುಗರ ಆಗೋದಿಲ್ಲ. ಆಮೇಲೆ ಐಬ್ರೋಸ್. ನೀವು ಕೆಲವೊಬ್ರು ಅನ್ಕೋತಾ ಇರ್ತೀರಾ, ಇವಾಗ ಯಾವ ಫಂಕ್ಷನ್ ಇದೆ, ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಐಬ್ರೋಸ್ ಮಾಡಿಸೋದಕ್ಕೆ ಅಂತ. ಯಾರ್ದೋ ಫಂಕ್ಷನ್ಗೆ ಎಲ್ಗೋ ಹೋಗ್ಬೇಕು ಅಂತ ನೀವು ಐಬ್ರೋಸ್ ಮಾಡ್ಸೋದಕ್ಕಿಂತ ನಿಮಗೋಸ್ಕರ ನೀವು ಐಬ್ರೋ ಮಾಡಿಸಿ. ನೀವು ಡೈಲಿ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಐಬ್ರೋ ಮಾಡಿಸಿ. ಆವಾಗ ನೀವು ಲುಕ್ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ನೀವು ಐಬ್ರೋನೇ ಮಾಡಿಸಲ್ಲ, ನಾನು ಯಾವಾಗೂ ಐಬ್ರೋನೇ ಮಾಡಿಸಿಲ್ಲ ಅಂದರೆ ಅದು ಕೂಡ ಓಕೆ. ಅಥವಾ ಐಬ್ರೋ ಮಾಡಿಸ್ತೀನಿ ಅನ್ನೋದಾದರೆ ಇನ್ಯಾರ್ದೋ ಫಂಕ್ಷನ್ಗೋಸ್ಕರ ಕಾಯೋದಿಕ್ಕೆ ಹೋಗ್ಬೇಡಿ. ಅವಾಗವಾಗ ಐಬ್ರೋ ಮಾಡಿಸ್ತಾ ಇರಿ. ಅಥವಾ ನೀವು ಆನ್ಲೈನ್ನಲ್ಲಿ ಐಬ್ರೋ ಥ್ರೆಡ್ಡಿಂಗ್ಸ್ಗಳು ಸಿಗುತ್ತೆ, ಅದನ್ನು ಆರ್ಡರ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಆವಾಗ ಮನೆಯಲ್ಲೇ ಐಬ್ರೋಸ್ನ ಮಾಡ್ಕೋತಾ ಇರಿ. ಆವಾಗ ನಿಮಗೆ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೂ ತಪ್ಪತ್ತೆ, ತುಂಬ ಈಸಿಯಾಗಿ ಆಗೋಗುತ್ತೆ. ಅಥವಾ ನೀವು ಹಳ್ಳಿಗಳಲ್ಲಿದ್ದೀರಾ, ಪಾರ್ಲರ್ಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತಂದರೆ ಈ ಥರ ಆನ್ಲೈನಲ್ಲಿ ಐಬ್ರೋ ಥ್ರೆಡ್ಗಳು ಸಿಗುತ್ತೆ, ಅದನ್ನು ಮನೆಯಲ್ಲಿ ಇಟ್ಕೊಂಡ್ರೆ ನೀವು ಆವಾಗವಾಗ ಈಸಿಯಾಗಿ ಐಬ್ರೋಸ್ಗಳನ್ನು ಮಾಡಿಸ್ಕೋಬೋದು. ಇನ್ಯಾರ್ದೋ ಫಂಕ್ಷನ್ಸ್ಗೋಸ್ಕರ ರೆಡಿ ಆಗೋದಕ್ಕಿಂತ ನಿಮಗೋಸ್ಕರ ನೀವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ರೆಡಿಯಾಗಿ, ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಅಥವಾ ನಿಮಗೋಸ್ಕರ ನೀವು ಸ್ವಲ್ಪ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾದ ತಪ್ಪಿಲ್ಲ. ಹಾಗೆಯೇ ನೇಲ್ ಪಾಲಿಶ್ ಹಾಕೋತಾ ಇರಿ ಆವಾಗ. ಅಥವಾ ನೇಲ್ ಪಾಲಿಶ್ ಅರ್ಧಂಬರ್ಧ ಹೋಗಿತ್ತು ಅಂದರೆ ಅದಕ್ಕೆ ನೇಲ್ ರಿಮೂವರ್ನ ಇಟ್ಕೊಂಡಿರಿ. ನೇಲ್ ಪಾಲಿಶ್ ಹಚ್ಕೊಂಡಿದ್ದೀರಾ ಓಕೆ, ಅದು ಅರ್ಧಂಬರ್ಧ ಇತ್ತು ಅಂದರೆ ಅದನ್ನು ಹಾಗೆ ಬಿಡೋದಕ್ಕೆ ಹೋಗ್ಬೇಡಿ. ನೇಲ್ ರಿಮೂವರಿಂದ ರಿಮೂವ್ ಮಾಡ್ಕೊಳ್ಳಿ. ಅದನ್ನ ಮತ್ತೆ ಹಚ್ತೀರಾ ಓಕೆ, ಹಚ್ಚಿಲ್ಲ ಅಂದರೆ ಇನ್ನೂ ಓಕೆ. ಬಟ್ ಅರ್ಧಂಬರ್ಧ ಇರೋ ನೇಲ್ ಪಾಲಿಶ್ನ ಮಾತ್ರ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹೌಸ್ ವೈಫ್ಗಳು ಕೂಡ ಯಾವುದ್ರಲ್ಲೂ ಕಡಿಮೆ ಇಲ್ಲ, ಯಾರಿಗಿಂತನೂ ಕಡಿಮೆ ಇಲ್ಲ. ಸೊ ನೀವು ಕೂಡ ಮನೆಯಲ್ಲೇ ಈ ಥರ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಅಪ್ ಮಾಡಿಕೊಂಡು ನೀವು ಕೂಡ ಸ್ಟೈಲಿಶ್ ಆಗಿ ಕಾಣಿಸ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.